ಇದಾಗೆ ಸಿದ್ಧಾರ್ಥ್ ಮೋಟರ್ಸ್ ಅಂತ ಮೈಂಡಾಟ್ ಕನ್ಸೋಲ್ಗಳನ್ನ ಶೂಟ್ ಮಾಡಿದ್ದು ವೀಡಿಯೋಸು. ಇದು ಬರೋದು ಡೌನ್ ಟು ಸ್ಮಾರ್ಟ್ ಹೈ ವರ್ಕ್ ಕಡೆ ಬರುತ್ತೆ. ವಿಡಿಯೋ ಮಾಡಿದ್ದು ಮನೇಲಿ ವಿಡಿಯೋ ಆಯ್ತೇಳಿ ವಿಡಿಯೋ ಸರ್ವಿಸಲ್ಲಿ ಬಂದರೆ ಈ ಶೋರೂಮ್ ಕಾಣ್ತದೆ. ಇಲ್ಲಿ ಬಂದು ಇರಾಮ ನೋಡೋಕ್ಕಾಗ್ತದೆ. ಎಲ್ಲ ಕಮಿಷನ್ ಬೇಕು ಇವತ್ತು ಸಿಗುತ್ತೆ. ಟ್ರಕ್ಸ್ ಬಿಟ್ಟು ಬಸ್ ಬಿಟ್ಟು ಮಿಗೆಲ್ಲ ಸಿಗತ್ತೆ ಇರತ್ತೆ. ಬಂದು ಜಾಸ್ತಿ ಬೇಕು ನನಗೆ ಹಾಂ ಕ್ಯಾಂಪರ್ ಇದೆಲ್ಲ ಬರುತ್ತೆ ಕೀ ಫೀಚರ್ಸು. ಇದರಲ್ಲಿ ಫೀಚರ್ಸ್ ಅಂತ ಅಂದ್ರೆ ಸೇಮ್ ಇಂಜಿನ್ ನಿಮ್ಮ ಬುಲಾರೋ ಏನು ಇಂಜಿನ್ ಇದೆ ಅದೇ ಬರುತ್ತೆ. ನಿಮಗೆ 2.5cc 4 ಸಿಲಿಂಡರ್ ಬರುತ್ತೆ. ಸೇಫ್ಟಿ ವೈಸ್ ನಿಮ್ ನೋಡಬಹುದು ಅದಕ್ಕಿಂತ ಬಾನೆಟ್ ಇದು ಇನ್ನೂ ದೊಡ್ಡದಿದೆ. ದೊಡ್ಡದಿದೆ, ತುಂಬಾ ದೊಡ್ಡದು ಬರುತ್ತೆ. ಬುಲಾರೋಗಿನ ನಿಮಗೆ ಕ್ಯಾಂಪರ್ ಬಾನೆಟ್ ತುಂಬಾ ದೊಡ್ಡದು ಬರುತ್ತೆ. ಇದು ನಿಮಗೆ ಇದರಲ್ಲಿ ಟಾಪ್ ಎಂಡ್ ಅಂತ ಹೇಳಿದ್ರೆ ನಿಮಗೆ ಎಸಿ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. $4 ಆಪ್ಷನ್ಸ್ ಹಾಕಿದ್ದೀವಿ. ಇಂಟೀರಿಯರ್ ನೋಡಬಹುದು. ನಿಮಗೆ 4+ ಪಿಕಪ್ ಇದು 1+4 ಸೀಟರ್ ಬರುತ್ತೆ. ಪಿಕಪ್ ಅದು ಬರೀ 2 ಸೀಟರ್ ಪಿಕಪ್ ಸಾಕು. ಇದು 4 ಸೀಟರ್ ಪಿಕಪ್. 1+4 ಸೀಟರ್. ಇದರಲ್ಲೂ ಬುಲೆಟ್ ಸೇಮ್ ಫೀಚರ್ಸ್ ಬರುತ್ತೆ. GPS ಎಲ್ಲ ಬರುತ್ತೆ. GPS ಎಲ್ಲ ಬರಲ್ಲ ಇದರಲ್ಲಿ. ನಿಮಗೆ ಫೀಚರ್ಸ್ ಏನಂತ ಅಂದ್ರೆ AC ಬರುತ್ತೆ ನಿಮಗೆ, ಮತ್ತೆ ಪವರ್ ವಿಂಡೋಸ್ ಬರುತ್ತೆ ಅಂಡ್ ನಿಮಗೆ ಸೆಂಟ್ರಲ್ ಲಾಕ್ ಆಪ್ಷನ್ ಕೊಟ್ಟಿದ್ದೀವಿ. ಆ ಫೀಚರ್ಸ್ ಹಾಗೆ ಸೆಂಟ್ರಲ್ ಲಾಕಿಂಗ್ ಇಲ್ಲ, ಇವರಿಗೆ ಸೆಂಟ್ರಲ್ ಲಾಕ್ ಇದೆ. ಮತ್ತೆ ಇನ್ನೇನು ಸಿಸ್ಟಮ್ ಕೊಟ್ಟಿಲ್ಲ, FM ಏನು ಕೊಟ್ಟಿಲ್ಲ. ಕಸ್ಟಮರ್ ಇನ್ಬಿಲ್ಟ್ ಅವ್ರಿಗೆ ಯಾವ ತರ ಬೇಕು ಇನ್ಬಿಲ್ಟ್ ನಾವು ಕಸ್ಟಮರಿಗೆ ವೀರುಗ್ ಮಾತ್ರನೇ ಇನ್ಬಿಲ್ಟ್ ನಾವು ಆಂಡ್ರಾಯ್ಡ್ ಸಿಸ್ಟಮ್ ಕೊಡ್ತೀವಿ. ಬಟ್ ಬುಲಾರೋ ಕ್ಯಾಂಪರ್ ಗೆಲ್ಲ ಇನ್ಬಿಲ್ಟ್ ಕೊಡೋದಿಲ್ಲ. ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರನೇ ನಾವು ಇನ್ಬಿಲ್ಟ್ ಆಕ್ಸೆಸ್. ಎಷ್ಟಾಗುತ್ತೆ FM ರೇಡಿಯೋ? ಎಷ್ಟಾಗುತ್ತೆ ಶೋರೂಮ್? ನಮ್ಮಲ್ಲಿ ಟಚ್ ಸ್ಕ್ರೀನ್ ಆದ್ರೆ 7,500 ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಫುಲ್ ಟಚ್ ಸ್ಕ್ರೀನ್ ಫಿಟ್ ಮಾಡ್ತೀರಾ ನೀವು ಕ್ಲೀನ್ ಆಗಿ? ಅಂದ್ರೆ ಸರ್ ಇವಾಗ ಇದಕ್ಕಂತ ಹೇಳಿದ್ರೆ ನಾವು FM ಸಿಸ್ಟಮ್ ಮಾತ್ರನೇ FM ಎಷ್ಟಾಗುತ್ತೆ? ಆಪ್ಷನ್ ಮಾತ್ರ. ಎಷ್ಟಾಗುತ್ತೆ FM ರೇಡಿಯೋ? ಇದಕ್ಕೆ FM ಸಿಸ್ಟಮ್ ಬಂದ್ಬಿಟ್ಟು ನಿಮಗೆ ಪ್ರೈಸಿಂಗ್ ವಿತ್ ಸ್ಪೀಕರ್ ಅನ್ನೋದಾದ್ರೆ 3,500. ಓಕೆ ಅಫೋರ್ಡಬಲ್ ಇದೆ. ಅಫೋರ್ಡಬಲ್ ಇದೆ ಕಸ್ಟಮರ್. ಜಾಸ್ತಿ ಒಂದು ಫುಲ್ ಡಿಸೈನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಹೋಗ್ಬೇಕು. ಪ್ಲಸ್ ಅವರಿಗೆ ಕ್ಯಾಂಪರ್ ಮಾಡ್ತಾರೆ, ಸ್ಪೇಸ್ ಜನ ಹಾಕಿ ಮಾಡ್ತಾರೆ. ಈ ಗಾಡಿ ಬಟ್ ಎಲ್ಲೋ ವೈಟ್ ಬೋರ್ಡ್ ಇರ್ತಾಗುತ್ತೆ. ಇಲ್ಲ, ಇದು ಓನ್ಲಿ ಯೆಲ್ಲೋ ಬೋರ್ಡ್ ಬರುತ್ತೆ. ಇದು ನಿಮಗೆ ವೈಟ್ ಬೋರ್ಡ್ ಸಿಗೋದಿಲ್ಲ. ಓಕೆ, ಅಂದ್ರೆ ಪರ್ಸನಲ್ ಯೂಸ್ ಮಾಡಕ್ಕಾಗುತ್ತೆ. ಪರ್ಸನಲ್ ಯೂಸ್ ಅಂತ ಹೇಳಿದ್ರೆ ಕಮರ್ಷಿಯಲ್ ಸೆಗ್ಮೆಂಟ್ ಅಂತಾನೆ ಬರೋದು. ಎಲ್ಲೋ ಬೋರ್ಡ್ ಇಸ್ ಕಮರ್ಷಿಯಲ್ ಸೆಗ್ಮೆಂಟ್ ಓನ್ಲಿ. ಬಟ್ ಅವರ ವಿಲೇಜಸ್ ಅಲ್ಲಿ ಏನಾದ್ರು ರನ್ ಮಾಡೋದಾದ್ರೆ ಯೂಸ್ ಮಾಡ್ಕೋಬಹುದು. ಹಂಗಾರೆ ಜನ ಕ್ಯಾಂಪರ್ ಯೂಸ್ ಮಾಡಕ್ಕಾಗುತ್ತೆ. ಕ್ಯಾಂಪರ್ ಅಂತಾರೆ ಕಮರ್ಷಿಯಲ್ ವೆಹಿಕಲ್. ಇದರಲ್ಲಿ ಮನೆಯಲ್ಲೇ ಬರೋದು 6P ಮನೆ 5P ಮನೆ ಗೇರ್ ಬಾಕ್ಸ್. ಇದು ಸೀಟ್ಸ್ ಲೆದರ್ ಸೀಟ್ಸ್ ಕಂಪ್ನಿ ಫಿಟ್ ಇದೆ. ಬೇಸಿಕ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ. ಬೇಸಿಕ್ 2 ವೀಲ್ ಡ್ರೈವ್ ಬರುತ್ತೆ. ಇದು ಬಂದು ಟಾಪ್ ಎಂಡ್ 2 ವೀಲ್ ಡ್ರೈವ್. ಕಲರ್ ಆಪ್ಷನ್ಸ್ ಬಂದು ವೈಟ್ ಮತ್ತೆ ಜಾವಾ ಬ್ರೌನ್ ಕಲರ್ ಬರುತ್ತೆ. ಈ ಕಡೆ ಜಾವಾ ಬ್ರೌನ್ ಜಾಸ್ತಿ ಸೇಲ್ ಆಗುತ್ತೆ ನಿಮ್ಮಲ್ಲಿ. ಈ ಕಡೆ ಬಂದು ಜಾಸ್ತಿ ಜಾವಾ ಬ್ರೌನ್ ಬುಲಾರಲ್ಲಿ ಕಲರ್ ಯೂನಿಕ್ ಆಗಿದೆಯಲ್ಲ, ಆ ಬುಲಾರಲ್ಲಿ ವೈಟ್ ಜಾಸ್ತಿ ಸೇಲ್ ಆಗುತ್ತೆ. ಮ್ಯಾಕ್ಸಿ ಕ್ಯಾಪ್ ಅಲ್ಲಿ ಬುಲಾರೋದಲ್ಲಿ ಬರೋದು ಬಂದು ನಿಮ್ಗೆ ಒಂದೇ ಕಲರ್ ವೈಟ್ ಒಂದೇ ಬರುತ್ತೆ. ಕಲರ್ ಆಪ್ಷನ್ಸ್ ಬರಲ್ಲ ಬುಲಾರೋದಲ್ಲಿ. ನಿಮಗೆ ಕ್ಯಾಂಪರ್ ಅಲ್ಲಿ ಮಾತ್ರ ಕಲರ್ ಆಪ್ಷನ್ಸ್ ಬರುತ್ತೆ. ಮತ್ತೆ ವೀಡಿಯೋದಲ್ಲಿ ಕಲರ್ ಆಪ್ಷನ್ಸ್. ಇದರಲ್ಲಿ ಬಂದು ಪವರ್ ಸ್ಟೀರಿಂಗ್ ಇಲ್ಲಿ ಬರುತ್ತೆ. ಪವರ್ ಸ್ಟೀರಿಂಗ್ ಸರ್ ಆಲ್ಮೋಸ್ಟ್ ಎಲ್ಲ ನಮ್ಮ ಹತ್ರ ಇರೋದು ಎಲ್ಲ ಎಲ್ಲರೂ ಪವರ್ ಸ್ಟೀರಿಂಗ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಪವರ್ ಸ್ಟೀರಿಂಗ್ ಬರುತ್ತೆ. ಸುಪ್ರೋ ಮತ್ತೆ ಜೀತೋ ಮಾತ್ರ ನಿಮಗೆ ಮ್ಯಾನ್ಯುಯಲ್ ಬರುತ್ತೆ. ಅದು ಮತ್ತೆ ಸುಪ್ರೋ ಮ್ಯಾನ್ಯುಯಲ್. ಓಕೆ ಮ್ಯಾನ್ಯುಯಲ್. ಹಿಂದೆನೂ AC ವ್ಯಾನ್ಸ್ ಇದೆಯಾ ಗಾಡಿಗೆ? ರೇರ್ ಪರ್ಸನ್ಗೆ AC ವ್ಯಾನ್ಸ್ ಬರುತ್ತಾ? AC ವ್ಯಾನ್ಸ್ ಹಾಂ ಸರ್. ಅದೇ ಹೇಳು, ಇದರಲ್ಲಿಲ್ಲ ಇದರಲ್ಲಿ ಫೀಚರ್ ಇದೆ AC ವ್ಯಾನ್ಸ್. ರೇರಲ್ಲಿ ಕಾಣಿಸ್ತಲ್ಲ AC ವ್ಯಾನ್ಸ್. ಹಿಂದೆ ಇಲ್ಲ ಆ ಥರ ಇದಲ್ಲ ಫೀಚರ್. ಬರೀ ಫ್ರಂಟ್ ಟಚ್ ಇದೆ AC ವ್ಯಾನ್ಸ್. ನಾಗೇನೋಕ್ಕೂ ಹತ್ತು ಸೈಡ್ ಅಡ್ರೆಸ್ ಕೊಡ್ತೀರಾ. ಕಂಪ್ನಿಯಲ್ಲಿ ಸಿಗ್ತಿದೆ. ಇದೆಷ್ಟಿದೆ ಪ್ರೈಸ್ ಅಂದರೆ ಕ್ಯಾಂಪರ್? ಇದಕ್ಕೂ ಡಿಫ್ರೆನ್ಸ್ ಇದೆ. ಇದಕ್ಕೂ ಎಷ್ಟು ಒಂದು 2.5 ಡಿಫ್ರೆನ್ಸ್. ಕ್ಯಾಂಪರ್ಗೂ ಇದು ಬುಲೆಟ್ಗೆ 2.5ನಾ? ಇದಕ್ಕೆ ಓಕೆ. ಓಲ್ಡ್ ಬುಲಾರೋ ಥರ ಟೆಲ್ಲರ್ ಕೊಟ್ಟಿದ್ದೀರಾ. ಇದಕ್ಕೆಲ್ಲ ಮಾಡರ್ನ್ ಟೆಲ್ಲರ್ ಕೊಟ್ಟಿದ್ದೀರಾ. ಹಲೋಜನ್ ಲೈಟ್ಸ್. ಇದಕ್ಕೆ ಓಲ್ಡ್ ಬುಲಾರೋ BS2 BS3 ಥರ ಇದೆ. ಓಪನಿಂಗ್ ಇಲ್ಲಿ ಮಾಡ್ತೀರಾ ಫೀಚರ್? ಓಕೆ ಓಕೆ ಇದನ್ನು ಗಾಡಿ ಬರೋಕ್ಕೆ ಮೇಲೆ ಆಗ್ತೀರಾ.
ಬಾಡಿ ಫುಲ್ ಮೆಟಲ್ ಬಾಡಿ. ಹೌದೌದು. ಹಾಂ, ಇದರಲ್ಲಿ ಕ್ಲೋಸ್ ಆಗೋಕ್ಕಾಗತ್ತಾ? ಕ್ಲೋಸ್ ಏನಾದ್ರು ಇದೆ ಫೀಚರ್? ರಿಕ್ವೈರ್ಮೆಂಟ್ ಕಸ್ಟಮರ್ ಹೆಂಗಿರುತ್ತೆ ಹಂಗೆ. ಹಾಂ, ಇದು ಆಲ್ಮೋಸ್ಟ್ ಕ್ಯಾಂಪರ್ ಕ್ಲೋಸ್ ಬಾಡಿ ಯಾರು ಮಾಡಿಸ್ಕೊಳ್ಳಲ್ಲ. ಹಾಂ ಓಕೆ. ಎಷ್ಟು ಬರುತ್ತೆ ಇದು ಡೀಸೆಲ್ ಟ್ಯಾಂಕು? 45 ಲೀಟರ್. ಅದಕ್ಕೂ ಅಷ್ಟೇ ಸೇಮ್ ಆಲ್ಮೋಸ್ಟ್. ಎಲ್ಲದಕ್ಕೂ ಅಷ್ಟೇ ಬರೋದು. ನಮ್ಮ 1.72 ಟನ್ ಗಾಡಿ ಬರುತ್ತೆ. ಓಕೆ, ಇದೆಲ್ಲ ಅಕ್ಸರೀಸ್ ಸೈಡು ನೋಡ್ತಾರ ನಾವು. ಇದೆಲ್ಲ ಸೈಡ್ ಡ್ರೈವರ್ ಸೈಡ್ ಇದೆಲ್ಲ ಅಕ್ಸರೀಸ್ ಸೈಡು. ಅಕ್ಸೆಸರೀಸ್ ಏನಿಲ್ಲ ಸರ್, ಇನ್ಬಿಲ್ಟ್ ಮಹೇಂದ್ರದಿಂದನೇ ಬರುತ್ತೆ. ಓಕೆ ಓಕೆ. ಇನ್ಬಿಲ್ಟ್ ಮಹೇಂದ್ರದಿಂದನೇ ಬರುತ್ತೆ. ಓಕೆ, ಮೈಂಡ್ ಆಫ್ ಪ್ಯಾಸೆಂಜರ್ಸ್ ಇದು ಅಕ್ಸರೀಸ್ ಅಂತಾರೆ. ಅಕ್ಸರೀಸ್ ಅಲ್ಲಿ ಸ್ಕಾರ್ಪಿಯೋ ಅಕ್ಸರೀಸ್ ಬರೋದು ಅಕ್ಸರೀಸ್ ಅಂತಾರೆ. ಸ್ಕಾರ್ಪಿಯೋ ಅಲ್ಲ, ನಿಮಗೆ ಅದಕ್ಕೆ ಮಹೇಂದ್ರದಲ್ಲಿ ಹಂಗಿಲ್ಲ, ವಿತ್ ಇನ್ಬಿಲ್ಟ್ ಬರುತ್ತೆ. ಕಮರ್ಷಿಯಲ್ ಹಿಂಗೆ ಪ್ಯಾಸೆಂಜರ್ ಆ ಥರ ಟೈಪ್ ಆಫ್ ಡಿಫ್ರೆನ್ಸ್. ಅಂದ್ರೆ ಕಮರ್ಷಿಯಲ್ ಅಲ್ಲೂ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಅಂದ್ರೆ ಇಂಟೀರಿಯರ್ ಏನಾದ್ರು ಬೇಕಿದ್ರೆ ಮಾತ್ರ ಇಂಟೀರಿಯರ್ ಅಲ್ಲಿ ಓಕೆ. ಬರುತ್ತೆ. ಇದು ಗೋಲ್ಡ್ ZX ಟಾಪ್ ಎಂಡ್. ಹೌದು. ರಿಲಿಸ್ಪೇಟ್ ವೇರಿಯನ್ಸ್, ಕ್ಯಾಂಪರ್ ಗೋಲ್ಡ್. ರಿಲಿಸ್ಪೇಟ್ ವೇರಿಯನ್ಸ್. ಇದರಲ್ಲಿ ನಿಮಗೆ ಬಂದು 4x4 ಬೇಕಾದ್ರೆ 4x4 ಸಿಗುತ್ತೆ, 2 ವೀಲ್ ಡ್ರೈವ್ ಸಿಗುತ್ತೆ, ಬೇಸಿಕ್ ಮಾಡೆಲ್. ಇದು ಟಾಪ್ ಎಂಡ್. ಓಕೆ, ಇದು ನಾಟ್ 4x4 ಇದು. ಇಟ್ಸ್ 2 ವೀಲ್ ಡ್ರೈವ್. 2 ವೀಲ್ 4 ಟಾಪ್ ಎಂಡ್ ಅಲ್ಲಿ ನಿಮಗೆ ಬರೀ 2 ವೀಲ್ ಡ್ರೈವ್ ಮಾತ್ರ. ಓಕೆ ಓಕೆ. ಬೇಸ್ ಫೈನಲ್ ಬೇಸ್ ಅಲ್ಲಿ ನಿಮಗೆ 4x4 ಪ್ಲಸ್ 2 ವೀಲ್ ಡ್ರೈವ್ ಎರಡೂ ಬರುತ್ತೆ. ಓಕೆ ಓಕೆ. ನಾವು ನಾರ್ಮಲ್ ಫಾರ್ಚುನೇಟ್ ಥರ ಹೆಂಗೆ ಮಾಡೋಕ್ಕಾಗ್ತೀಗ ನೀನು. ಹಾಂ, ಟಾಪ್ ಎಂಡ್ ಬರೀ 2 ವೀಲ್ ಅಷ್ಟೇ. ಹಾಂ, R14 ಟೈರ್ ಬರೋದು. ಹಾಂ ಹೌದು ಸರ್. ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದಕ್ಕೆ ಟೈರ್ ಡಿಫ್ರೆನ್ಸ್ ಇರಬೇಕು. ಟೈರು ಪ್ರೈಸಿಂಗ್ ಅಂದ್ರೆ ಟೈರ್ಸಲ್ಲಿ ಸ್ವಲ್ಪ ಬೆಲ್ಕ್ ಇದೆ, ಟೈರ್ ಬ್ರಾಡ್ ಇದೆ. ಟೈರ್ ಇದೆ. ಸರ್ ಇದು ಬ್ರಾಡ್ ಇದೆ ಸರ್ ನಿಮಗೆ ಟೈರ್. ಸ್ವಲ್ಪ ಚಿಕ್ಕದು ಬರುತ್ತೆ, ಇದು ಬ್ರಾಡ್ ಇದೆ. ಅದಕ್ಕೆ ಸ್ವಲ್ಪ ಸಣ್ಣ ಬರುತ್ತೆ ಅದಕ್ಕೆ ಮ್ಯಾಕ್ಸಿಗೆ. ಹಾಂ, ಓಕೆ. ಜಾಸ್ತಿ ಲೋಡ್ ಆದಾಗ ಟೈರ್ ಇಂಪರ್ ಬರ್ತೈತೆ, ನೀವು ಜಾಸ್ತಿ ಬೈಟ್ ಕೊಟ್ಟಿದ್ದೀರ ಟೈರ್. ಹಾಂ, ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸ್ ಇಷ್ಟಪಡ್ತಾರೆ ಈ ಥರ ಬೇಕು. ಹಾಂ, ಇದೆಲ್ಲ ಯೂರೇ ಹಾಕ್ಬೇಕು. ಹೌದು. ಯೂರೇ ಫ್ರೈ ಅದೆಲ್ಲ ಇರ್ತಾರೆ ಅದರಲ್ಲಿ ಬೇಸಿಸ್ ಪೇಸ್ಟು. ಹಾಂ ಹಾಂ, ಇದು ಗ್ಯಾಸ್ ಫೀಚರು ಅದು ಹಿಂಗೆ ಬರುತ್ತೆ. ಲೋಡ್ ಇದೆ, ಒನ್ ಟೈಮ್ ಲೋಡಿಂಗ್ ಇದೆ ಅಂತ ಪಾಸಿಂಗ್ ಇದಕ್ಕೆ. ಅಲ್ಲೇ ಬರೋತರ ಟೇಲ್ ಲೈಟ್ಸ್ ಒಂದು BST ಲೈಟಲ್ಲಿ ನೋಡಿರ್ತೀರ ಆ ಥರ ಟೇಲ್ ಲೈಟ್ಸು. ಚೆನ್ನಾಗಿದೆ ನೋಡಿ. ಫಾರ್ವರ್ಡ್ ಇಟ್ಟು ಫುಲ್ ಟ್ಯಾಂಕ್ ಇರುತ್ತೆ. ಚೆನ್ನಾಗಿದೆ. ಇದು ಲಾಕಬಲ್ ಬರುತ್ತೆ, ಅದಕ್ಕೂ ಲಾಕಬಲ್ ಬರುತ್ತೆ. ಈಗ ಮಾಡ್ಕೊಂಡು ಅದು ಇಲ್ಲ ಹೆಡ್ಲೈಟ್ ಲೆವರಲ್ಲಿ ಅಂದರೆ ಹೆಡ್ಲೈಟ್ ಲೆವೆಲಾರು ರೀಜನ್ ಇಫೆಕ್ಟ್. ನೀವು ಟಾಟಾ ಕೇಸಲ್ಲಿ ನೋಡುತ್ತೆ ಟಿ ವಿ ಆಫೀಸ್ ಬರುತ್ತೆ. ಬ್ರೇಕ್ ರೀಜನ್ ಇಫೆಕ್ಟ್ ಇದೆ. ಇಷ್ಟ ಬರುತ್ತೆ. ಟರ್ಬೋಜಾದ ಎಂಜಿನ್ ಅಂತೆ. ಇಲ್ಲಿನೂ ಕಂಟ್ರೋಲ್ ಇಲ್ಲ. ಆಮೇಲೆ ನೋಡಿ AC ಅಂತೆ, ಚಲೋ ಚಾರ್ಜರು, 5 ಸ್ಪೀಡ್ ಗೇರ್ ಬಾಕ್ಸು, ಪವರ್ ವಿಂಡೋಸು, ಡೈರೆಕ್ಟ್ ಸೀಟ್ಸ್ ಬರುತ್ತಂತೆ. ಇದೆಲ್ಲ ಫೀಚರ್ಸ್ ಇದೆ ಅಂತ. ಯೂನಿಕ್ ಫೀಚರ್ ನೋಡಿ ನಾವು ಫ್ರಂಟ್ ನಾವು ಹೆಡ್ಲೈಟ್ಸು ಸೇಮ್ ಬುಲೋರ ಥರ, ಹೊಸ ಬುಲೋರ ಥರ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಟೈಲೈಟ್ ವಿತ್ ರೌಂಡ್ ಹೆಡ್ ಲ್ಯಾಂಪ್ಸ್, ಗ್ರಿಲ್ ವಿತ್ ಮೇಲೆ ಲೋಗೋ ಬರುತ್ತೆ. ಮೆಟಾಲಿಕ್ ಬಂಪರು, ಇದರಲ್ಲೂ 1.0 ಲೀಟರ್ ದಮ್ದಾರ್ ಎಂಜಿನ್ ಬರುತ್ತೆ ನಿಮಗೆ. ನಮ್ಮ ಹತ್ರ ಅದು ಸಿಟ್ಟಾನ್ ಮೋಟರ್ಸಿಂದ ಬಂದಿರೋದು ನಾವು ಗಾಡಿ ಮಾತಾಡೋದು ಮೈಂದ. ಇದು ಸಿಂಗಲ್ಸ್ ಗಾಡಿಯಲ್ಲಿ ಬರುತ್ತೆ. ಇದು ಹಿಂಗೆ ಬರುತ್ತೆ ಗಾಡಿಗೆ. ಬೊಲಾರೋ ಮ್ಯಾಕ್ಸಿ ಕ್ಯಾಬ್ ಚೆನ್ನಾಗಿದೆ. ಈಗ ಸ್ವಲ್ಪ ಜಾಸ್ತಿ ರೇಟ್ ನೋಡಿ. ಎಷ್ಟು ಲೆಂತ್ ನೋಡಿ, ಲೆಂತ್ ಉದ್ದದ ಲೆಂತ್ ಇದೆ ಅನ್ನೋದು ಲೆಂತ್ ಸೈಜ್. ಸರ್ ಆಲ್ರೆಡಿ ಕೊಟೇಶನ್